ಪ್ರದೀಪ್ ಈಶ್ವರ್ ಹಾಗೂ ಪ್ರತಾಪ್ ಸಿಂಹ ನಡುವೆ ವಾಗ್ಯುದ್ಧ ಬಹಳ ಜೋರಾಗಿದೆ. ಪರಸ್ಪರ ಇಬ್ಬರೂ ನಾಯಕರು ಕೂಡ ಟೀಕೆಗಿಳಿದಿದ್ದಾರೆ. ಏಟಿಗೆ ತಿರುಗೇಟು ಅಂತ ಕಿತ್ತಾಡ್ಕೊಳ್ತಿದ್ದಾರೆ. ಇದೀಗ ಇವರಿಬ್ಬರ ನಡುವಿನ ಟಾಪ್ ಫೈಟ್ ಮತ್ತೊಂದು ಹಂತವನ್ನ ತಲುಪಿದೆ. ಪ್ರದೀಪ್ ಈಶ್ವರ ಪ್ರತಾಪ್ ಸಿಂಹನಿಗೆ ನನ್ನಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರ ಕಡೆ ಹೋಗಿದ್ರೆ ನೀವು ಬಹಳ ಸುಂದರವಾಗಿ ಇರ್ತಾ ಇದ್ದೀವಿ. ನಿಮ್ಮ ತಂದೆ ತಾಯಿ ಒಳ್ಳೆಯವ್ರಿಗೂ ಅವ್ರು ಮಾಡಿದ್ದೊಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿತ್ತು. ಏಟಿಗೆ ತಿರುಗೇಟು, ಒಂದೊಂದು ಮಾತಲು ಟೀಕೆ ನಿಂದನೆ. ಇದು ಕರ್ನಾಟಕದ ಇಬ್ಬರು ಯುವ ನಾಯಕರ ಬಾಯಲ್ಲಿ ಕೇಳಿ ಬರ್ತಿರೋ ನುಡಿ ಮುತ್ತುಗಳು. ಅದ್ಯಾಕೋ ಪ್ರತಾಪ್ ಸಿಂಹ ಹಾಗೂ ಪ್ರದೀಪ್ ಈಶ್ವರ್ ಜಗಳ ನಿಲ್ಲುತ್ತಲೇ ಇಲ್ಲ. ಇದೀಗ ಮತ್ತೊಂದು ಹಂತಕ್ಕೆ ತಲುಪಿ ವೈಯಕ್ತಿಕ ನಿಂದನೆಗೆ ಇಳಿದಿದ್ದಾರೆ. ಪ್ರತಾಪ್ ಸಿಂಹ, ನಮ್ಮ ತಾಯಿಗೆ ಕ್ಷಮೆ ಕೇಳು. ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮಪ್ಪ ಮಾತ್ರ ಹುಟ್ಟಿರೋದು. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೀವಿ. ಪ್ರತಾಪ್ ಮುಳ್ಳು ಹಂದಿ ಹೇಳಿಕೆಗೆ ಪ್ರದೀಪ್ ತಿರುಗೇಟು. ನಾನು ಪ್ರತಾಪ್ ತಿಮ್ಮನಿಗೆ ಕೇಳ್ತಾ ಇದ್ದೀನಿ, ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು. ನನ್ನ ತಾಯಿಗೆ ನೀನು ಅವಮಾನ ಮಾಡಿ. ನೀನೇನು ತ್ರಿಪುರ ಸುಂದರನಾ ಏನು? ನೀನು ತ್ರಿಪುರ ಸುಂದರನಾ ಏನು? ನಿಮ್ಮ ತಂದೆ ತಾಯಿ ಒಳ್ಳೆಯವ್ರಿಗೂ ಅವ್ರು ಮಾಡಿದ್ದೊಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿತ್ತು. ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ, ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ ಮಿಸ್ಟೇಕ್. ಪಾಪ ಅವ್ರ ಕೆಟ್ಟ ಹೆಸರು ತಕ್ಕ. ನೀನು ನಿಲ್ಲಿಸುವವರೆಗೂ ನಾನು ನಿಲ್ಲಿಸಲ್ಲ. ನಾನು ಹೇಳೋದಿಷ್ಟೇ, ಪದಗಳ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಸರಿ. ನೀನ್ ನಾಳೆ ಪ್ರೆಸ್ ಮೀಟ್ ಮಾಡ್ತೀಯ, ಮಾಡು ಮಗನೇ. ನಾಳೆ ಸಂಜೆ ನಾನು ಕರಿತೀನಿ ಪ್ರೆಸ್ ಮೀಟ್. ನೀನ್ ನಿಲ್ಸೋವರೆಗೂ ನಾನು ನಿಲ್ಸಲ್ಲ. ನಾಳೆ ಬೆಳಗ್ಗೆ ನೀನ್ ಕರಿ, 12 ಗಂಟೆಗೆ ನಾನು ಕರಿತೀನಿ. ನಾಳಿದ್ ಬೆಳಗ್ಗೆ ನೀನ್ ಕರಿ, ನಾಳಿದ್ ಸಂಜೆ ನಾನು ಕರಿತೀನಿ. ಇಂಗ್ಲಿಷ್ ಮೀಡಿಯಂ ಓದ್ಕೊಂಡ್ ಬಂದಿರೋ ನಿನಗೆ ಅಷ್ಟು ಗಾಂಚಲಿ ಇದ್ರೆ ಕನ್ನಡ ಮೀಡಿಯಂ ಅಲ್ಲಿ ಓದಿರೋರು ನಮಗ್ ಧೈರ್ಯ ಇರುತ್ತೆ. ಕಂಟ್ರೋಲ್ ಯುವರ್ ಟಂಗ್. ಇವರಿಬ್ಬರ ಕಿತ್ತಾಟ ರಾಜ್ಯದ ಜನರಿಗೆ ಒಂದು ರೀತಿಯಲ್ಲಿ ಮನರಂಜನೆಯಾಗಿದ್ದು, ಅದ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ದೇವರೇ ಬಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪ್ರದೀಪ್ ಈಶ್ವರ್ ಹಾಗೂ ಪ್ರತಾಪ್ ಸಿಂಹ ನಡುವೆ ವಾಗ್ಯುದ್ಧ ಬಹಳ ಜೋರಾಗಿದೆ. ಪರಸ್ಪರ ಇಬ್ಬರೂ ನಾಯಕರು ಕೂಡ ಟೀಕೆಗಿಳಿದಿದ್ದಾರೆ. ಏಟಿಗೆ ತಿರುಗೇಟು ಅಂತ ಕಿತ್ತಾಡ್ಕೊಳ್ತಿದ್ದಾರೆ. ಇದೀಗ ಇವರಿಬ್ಬರ ನಡುವಿನ ಟಾಪ್ ಫೈಟ್ ಮತ್ತೊಂದು ಹಂತವನ್ನ ತಲುಪಿದೆ. ಪ್ರದೀಪ್ ಈಶ್ವರ ಪ್ರತಾಪ್ ಸಿಂಹನಿಗೆ ನನ್ನಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀವು ಬಹಳ ಸುಂದರವಾಗಿ ಇರ್ತಾ ಇದ್ದೀವಿ. ನಿಮ್ಮ ತಂದೆ ತಾಯಿ ಒಳ್ಳೆಯವ್ರಿಗೂ ಅವ್ರು ಮಾಡಿದ್ದೊಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿತ್ತು. ಏಟಿಗೆ ತಿರುಗೇಟು, ಒಂದೊಂದು ಮಾತಲು ಟೀಕೆ ನಿಂದನೆ. ಇದು ಕರ್ನಾಟಕದ ಇಬ್ಬರು ಯುವ ನಾಯಕರ ಬಾಯಲ್ಲಿ ಕೇಳಿ ಬರ್ತಿರೋ ನುಡಿ ಮುತ್ತುಗಳು. ಅದ್ಯಾಕೋ ಪ್ರತಾಪ್ ಸಿಂಹ ಹಾಗೂ ಪ್ರದೀಪ್ ಈಶ್ವರ್ ಜಗಳ ನಿಲ್ಲುತ್ತಲೇ ಇಲ್ಲ. ಇದೀಗ ಮತ್ತೊಂದು ಹಂತಕ್ಕೆ ತಲುಪಿ ವೈಯಕ್ತಿಕ ನಿಂದನೆಗೆ ಇಳಿದಿದ್ದಾರೆ. ಪ್ರತಾಪ್ ಸಿಂಹ, ನಮ್ಮ ತಾಯಿಗೆ ಕ್ಷಮೆ ಕೇಳು. ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮಪ್ಪ ಮಾತ್ರ ಹುಟ್ಟಿರೋದು. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೀವಿ. ಪ್ರತಾಪ್ ಮುಳ್ಳು ಹಂದಿ ಹೇಳಿಕೆಗೆ ಪ್ರದೀಪ್ ತಿರುಗೇಟು. ನಾನು ಪ್ರತಾಪ್ ತಿಮ್ಮನಿಗೆ ಕೇಳ್ತಾ ಇದ್ದೀನಿ, ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು. ನನ್ನ ತಾಯಿಗೆ ನೀನು ಅವಮಾನ ಮಾಡಿ. ನೀನೇನು ತ್ರಿಪುರ ಸುಂದರನಾ ಏನು? ನೀನು ತ್ರಿಪುರ ಸುಂದರನಾ ಏನು? ನಿಮ್ಮ ತಂದೆ ತಾಯಿ ಒಳ್ಳೆಯವ್ರಿಗೂ ಅವ್ರು ಮಾಡಿದ್ದೊಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿತ್ತು. ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ, ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ ಮಿಸ್ಟೇಕ್. ಪಾಪ ಅವ್ರ ಕೆಟ್ಟ ಹೆಸರು ತಕ್ಕ. ನೀನು ನಿಲ್ಲಿಸುವವರೆಗೂ ನಾನು ನಿಲ್ಲಿಸಲ್ಲ. ನಾನು ಹೇಳೋದಿಷ್ಟೇ,
ಪದಗಳ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಸರಿ. ನೀನ್ ನಾಳೆ ಪ್ರೆಸ್ ಮೀಟ್ ಮಾಡ್ತೀಯ ಮಾಡು ಮಗನೇ, ನಾಳೆ ಸಂಜೆ ನಾನು ಕರಿತೀನಿ ಪ್ರೆಸ್ ಮೀಟ್. ನೀನ್ ನಿಲ್ಸೋವರೆಗೂ ನಾನು ನಿಲ್ಸಲ್ಲ. ನಾಳೆ ಬೆಳಗ್ಗೆ ನೀನ್ ಕರಿ, 12 ಗಂಟೆಗೆ ನಾನು ಕರಿತೀನಿ. ನಾಳಿದ್ ಬೆಳಗ್ಗೆ ನೀನ್ ಕರಿ, ನಾಳಿದ್ ಸಂಜೆ ನಾನು ಕರಿತೀನಿ. ಇಂಗ್ಲಿಷ್ ಮೀಡಿಯಂ ಓದ್ಕೊಂಡ್ ಬಂದಿರೋ ನಿನಗೆ ಅಷ್ಟು ಗಾಂಚಲಿ ಇದ್ರೆ ಕನ್ನಡ ಮೀಡಿಯಂ ಅಲ್ಲಿ ಓದಿರೋರು ನಮಗ್ ಧೈರ್ಯ ಇರುತ್ತೆ. ಕಂಟ್ರೋಲ್ ಯುವರ್ ಟಂಗ್. ಇವರಿಬ್ಬರ ಕಿತ್ತಾಟ ರಾಜ್ಯದ ಜನರಿಗೆ ಒಂದು ರೀತಿಯಲ್ಲಿ ಮನರಂಜನೆಯಾಗಿದ್ದು ಅದ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ದೇವರೇ ಬಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪ್ರದೀಪ್ ಈಶ್ವರ್ ಹಾಗೂ ಪ್ರತಾಪ್ ಸಿಂಹ ನಡುವೆ ವಾಗ್ಯುದ್ಧ ಬಹಳ ಜೋರಾಗಿದೆ. ಪರಸ್ಪರ ಇಬ್ಬರೂ ನಾಯಕರು ಕೂಡ ಟೀಕೆಗಿಳಿದಿದ್ದಾರೆ. ಏಟಿಗೆ ತಿರುಗೇಟು ಅಂತ ಕಿತ್ತಾಡ್ಕೊಳ್ತಿದ್ದಾರೆ. ಇದೀಗ ಇವರಿಬ್ಬರ ನಡುವಿನ ಟಾಕ್ ಫೈಟ್ ಮತ್ತೊಂದು ಹಂತವನ್ನ ತಲುಪಿದೆ. ಪ್ರದೀಪ್ ಈಶ್ವರ, ಪ್ರತಾಪ ಸಿಂಹನಿಗೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಡ್ತಾ ಇದ್ದೆ. ನಿಮ್ ತಂದೆ ತಾಯಿ ಒಳ್ಳೆಯವ್ರಿಗೂ ಅವ್ರು ಮಾಡಿದ್ದು ಒಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿದ್ದು. ಏಟಿಗೆ ತಿರುಗೇಟು, ಒಂದೊಂದು ಮಾತಲ್ಲೂ ಟೀಕೆ ನಿಂದನೆ. ಇದು ಕರ್ನಾಟಕದ ಇಬ್ಬರು ಯುವ ನಾಯಕರ ಬಾಯಲ್ಲಿ ಕೇಳಿ ಬರ್ತಿರೋ ನುಡಿ ಮುತ್ತುಗಳು. ಅದ್ಯಾಕೋ ಪ್ರತಾಪ್ ಸಿಂಹ ಹಾಗೂ ಪ್ರದೀಪ್ ಈಶ್ವರ್ ಜಗಳ ನಿಲ್ಲುತ್ತಲೇ ಇಲ್ಲ. ಇದೀಗ ಮತ್ತೊಂದು ಹಂತಕ್ಕೆ ತಲುಪಿ ವೈಯಕ್ತಿಕ ನಿಂದನೆಗೆ ಇಳಿದಿದ್ದಾರೆ. ಪ್ರತಾಪ್ ಸಿಂಹ, ನಮ್ಮ ತಾಯಿಗೆ ಕ್ಷಮೆ ಕೇಳು. ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೆ. ಪ್ರತಾಪ್ ಮುಳ್ಳು ಹಂದಿ ಹೇಳಿಕೆಗೆ ಪ್ರದೀಪ್ ತಿರುಗೇಟು. ನಾನು ಪ್ರತಾಪ್ ತಿಮ್ಮನಿಗೆ ಕೇಳ್ತಾ ಇದ್ದೀನಿ, ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು. ನನ್ನ ತಾಯಿಗೆ ನೀನು ಅವಮಾನ ಮಾಡ. ನೀನೇನು ತ್ರಿಪುರ ಸುಂದರನಾ ಏನು? ನೀನ್ ತ್ರಿಪುರ ಸುಂದರನಾ ಏನು? ನಿಮ್ ತಂದೆ ತಾಯಿ ಒಳ್ಳೆಯವ್ರ ಗುರು, ಅವ್ರು ಮಾಡಿದ್ದು ಒಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿತ್ತು. ನಿಮ್ ತಂದೆ ತಾಯಿ ಒಳ್ಳೆಯವರು ಪ್ರತಾಪ, ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ ಮಿಸ್ಟೇಕ್. ಪಾಪ ಅವ್ರ ಕೆಟ್ಟ ಹೆಸರು ತಪ್ಪ. ನೀನು ನಿಲ್ಲಿಸುವವರೆಗೂ ನಾನು ನಿಲ್ಲಿಸಲ್ಲ. ನಾನು ಹೇಳೋದಿಷ್ಟೇ, ಪದಗಳ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಸರಿ. ನೀನ್ ನಾಳೆ ಪ್ರೆಸ್ ಮೀಟ್ ಮಾಡ್ತೀಯ ಮಾಡು ಮಗನೇ, ನಾಳೆ ಸಂಜೆ ನಾನು ಕರಿತೀನಿ ಪ್ರೆಸ್ ಮೀಟ್. ನೀನ್ ನಿಲ್ಸೋವರೆಗೂ ನಾನು ನಿಲ್ಸಲ್ಲ. ನಾಳೆ ಬೆಳಗ್ಗೆ ನೀನ್ ಕರಿ, 12 ಗಂಟೆಗೆ ನಾನು ಕರಿತೀನಿ. ನಾಳಿದ್ ಬೆಳಗ್ಗೆ ನೀನ್ ಕರಿ, ನಾಳಿದ್ ಸಂಜೆ ನಾನು ಕರಿತೀನಿ. ಇಂಗ್ಲಿಷ್ ಮೀಡಿಯಂ ಓದ್ಕೊಂಡ್ ಬಂದಿರೋ ನಿನಗೆ ಅಷ್ಟು ಗಾಂಚಲಿ ಇದ್ರೆ ಕನ್ನಡ ಮೀಡಿಯಂ ಅಲ್ಲಿ ಓದಿರೋರು ನಮಗ್ ಧೈರ್ಯ ಇರುತ್ತೆ. ಕಂಟ್ರೋಲ್ ಯುವರ್ ಟಂಗ್. ಇವರಿಬ್ಬರ ಕಿತ್ತಾಟ ರಾಜ್ಯದ ಜನರಿಗೆ ಒಂದು ರೀತಿಯಲ್ಲಿ ಮನರಂಜನೆಯಾಗಿದ್ದು ಅದ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ದೇವರೇ ಬಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.